ಖಾಸಗಿ ಶಾಲೆಗಳ ಭರಾಟೆಯ ನಡುವೆ ಸರ್ಕಾರಿ ಶಾಲೆಗೆ ಇವತ್ತಿನ ದಿವಸ ಮಕ್ಕಳು ಬರ್ತಕ್ಕಂಥದ್ದು ತೀರಾ ಕಡಿಮೆ. ಅಂಥದ್ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಒಂದು ಪ್ರೌಢಶಾಲೆಗೆ ಸಾಕಷ್ಟು ಮಕ್ಕಳು ಬರ್ತಾರೆ. ಅದು ಪ್ರತಿ ವರ್ಷವೂ ಕೂಡ ಸಾವಿರಾರು ಮಕ್ಕಳು ಬರ್ತಾಯಿದ್ರು. ಇವತ್ತು ಕೂಡ 650 ಮಕ್ಕಳು ಇಲ್ಲಿ ಸರ್ಕಾರಿ ಶಾಲೆಗೆ ಬರ್ತಾರೆ. ಆದರೆ ಇವತ್ತಿನ ದಿವಸ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಸಾಕಷ್ಟು ಇರುವಂಥದ್ದು ನಾವು ನೋಡ್ಬೋದು. ಮಕ್ಕಳು ಸಾಕಷ್ಟು ರೀತಿಯಲ್ಲಿ ಈಗ ಹೆಚ್ಚಾಗಿ ಖಾಸಗಿ ಶಾಲೆಗಳಲ್ಲಿ ಓದಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಅನೇಕ ನೂರಾರು ಮಕ್ಕಳು 650ಕ್ಕೂ ಎಷ್ಟು ಸ್ಟ್ರೆಂತ್ ಇರ್ತಕ್ಕಂಥ ಮಕ್ಕಳು ಶಾಲೆಗೆ ಬರ್ತಾರೆ. ಈ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಇವತ್ತು ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರೌಢಶಾಲೆಯಲ್ಲಿ ಸುಮಾರು 7 ಹುದ್ದೆಗಳು ಖಾಲಿ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಂಗ್ಲೀಷ್ ಟೀಚರ್ ಇಲ್ಲದೇ ಇರತಕ್ಕಂಥದ್ದು ಮಕ್ಕಳ ಒಂದು ಕಲಿಕೆಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಕ್ಕಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ನಮಗೆ ಇಂಗ್ಲೀಷ್ ಟೀಚರನ್ನು ಕೊಡಿ. ಇದ್ದ ಒಂದು ಇಂಗ್ಲೀಷ್ ಟೀಚರನ್ನು ಬೇರೆ ಕಡೆ ಡೆಪ್ಯುಟೇಷನ್ ಮೂಲಕ ಬೇರೆ ಇಲಾಖೆಗೆ ಕೆಲಸವನ್ನು ಮಾಡಲಿಕ್ಕೆ ಅವರು ನಿರ್ವಹಣೆಯನ್ನು ಮಾಡಿಕೊಂಡು ಬೇರೆ ಕಡೆ ಹೊರಟು ಹೋಗಿದ್ದಾರೆ. ಆಗ ಆವತ್ತಿನಿಂದ ಕೂಡ ಈ ಒಂದು ಶಾಲೆಯಲ್ಲಿ ಸುಮಾರು 650 ಮಕ್ಕಳಿದ್ರೂ ಕೂಡ ಇಲ್ಲಿ ಪ್ರಮುಖವಾಗಿ 10ನೇ ಕ್ಲಾಸ್ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಹಾಗಾಗಿ ಅವರು ಕಣ್ಣೀರು ಹಾಕ್ಕೊಂಡು ಈಗ ನಮಗೆ ಇಂಗ್ಲೀಷ್ ಟೀಚರನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಶಾಲೆಗೆ ಏನು ಇಲ್ಲಿರೋ ಟೀಚರ್ಗಳೇ ಡಿ ಗ್ರೂಪ್ ಕೆಲಸನ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈಗ ಕೂಡಲೇ ಇಲ್ಲಿ ನಮ್ಮ ಶಾಲೆಗೆ ಇಂಗ್ಲೀಷ್ ಟೀಚರ್ ಮತ್ತು ಡಿ ಗ್ರೂಪ್ ನೌಕರರನ್ನು ನೇಮಕ ಮಾಡುವಂತೆ ಒತ್ತಾಯವನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಶಿಕ್ಷಣ ಇಲಾಖೆ ಜೊತೆಗೆ ಸಂಬಂಧಪಟ್ಟ ಇಲಾಖೆಗಳ ಎಲ್ಲ ರೀತಿಯ ಪತ್ರ ವ್ಯವಹಾರಗಳ ಕದವನ್ನು ತಟ್ಟಿದ್ದಾರೆ. ಆದರೆ ಯಾರೂ ಕೂಡ ಇದುವರೆಗೂ ಈ ಒಂದು ಮಕ್ಕಳ ಗೋಳನ್ನು ಕೇಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಇಲ್ಲಿ ಪ್ರಮುಖವಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಜೊತೆಗೆ ಬಡತನದಿಂದ ಸಾಕಷ್ಟು ಮಕ್ಕಳು ಏನು ಸರ್ಕಾರಿ ಶಾಲೆಯಲ್ಲಿ ಓದಲಿಕ್ಕೆ ಕಲಿಕೆ ಬರ್ತಾಯಿದ್ದಾರೆ, ಇವರ ಮುಂದಿನ ಭವಿಷ್ಯಕ್ಕಾಗಿ ಆದರೂ ಕೂಡ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಸರ್, ನಮ್ಮ ಶಾಲೆಯಲ್ಲಿ ಯಾರು ಕಸ ಗುಡ್ಸೋಕ್ಕೆ ಏನು ಕೆಲಸ ಮಾಡಲ್ಲ ಸರ್. ನಾವೇ ಪ್ರತಿದಿನ ಒಂದೊಂದು ಸೆಕ್ಷನ್ ಅವ್ರು ಬಂದು ವಿದ್ಯಾರ್ಥಿಗಳೇ ಎಲ್ಲ ಬೇಗ ಬಂದು ಕಸ ಗುಡಿಸಿ ಮತ್ತು ಕ್ಲಾಸ್ ರೂಮ್ ಕಸ ಎಲ್ಲ ಗುಡಿಸಿ ಎಲ್ಲ ಗುಡಿಸಿ ನಾವೇ ಕ್ಲೀನ್ ಮಾಡಬೇಕು ಸರ್. ಮತ್ತು ನಾನು 9th ಶಾಲೆಗೆ ಬಂದಿದ್ದು ಯಾಕಂದರೆ ನಮ್ಮ ಅಪ್ಪ ಅಮ್ಮ ಇಲ್ಲೇ ಸೇರಿಸಿದ್ದಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಎಲ್ಲ ಇದೇ ಶಾಲೆಯಲ್ಲೇ ಓದಿದ್ದು. ಎಷ್ಟಂದರೆ ಇನ್ನು 3 ವರ್ಷ ಹೋದರೆ ಇದು ಶತಮಾನೋತ್ಸವನ ನಾವು ಆಚರಣೆ ಮಾಡಬೇಕಾಗುತ್ತೆ. ಇವಾಗ 97 ವರ್ಷ ಆಗಿದೆ. ಆವಾಗ ಚೆನ್ನಾಗಿ ಗೌರವ ತಗೊಂಡಿದ್ದಂಥ ಶಾಲೆ ಅರಸರ ಕಾಲದ ಶಾಲೆ ಇದು. ಮೈಸೂರು ಅರಸರು ಕಟ್ಟಿಸಿದಂಥ ಶಾಲೆ. ಅದು ಇದು ಪ್ರಮುಖವಾದ ಇಡೀ ದೊಡ್ಡಬಳ್ಳಾಪುರದಲ್ಲೇ ಸರ್ಕಾರಿ ಶಾಲೆಗಳಲ್ಲೇ ದೊಡ್ಡ ಶಾಲೆ ಅಂದರೆ ನಮ್ಮ GJCHS ಈ ಶಾಲೆ. ಅದಕ್ಕಾಗಿ ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲಿ ಚೆನ್ನಾಗಿದೆ ಈ ಶಾಲೆಯಲ್ಲೆಲ್ಲ ನಾವು ಓದ್ದವ್ರೆ, ಒಳ್ಳೆ ಹುದ್ದೆಯಲ್ಲಿದ್ದಾರೆ ಈ ಶಾಲೆಯಲ್ಲಿ ಓದ್ದವರೆಲ್ಲ. ಇವಾಗ ನೀನು ಅಲ್ಲೇ ಓದು, ಚೆನ್ನಾಗಿ ಬೆಳಿತೀಯಾ, ಶಿಕ್ಷಕರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಸರ್. ಮಕ್ಕಳೇ ಕಡಿಮೆ ಆದರೂ ಬರ್ತಾ ಇದ್ದಾರೆ ಅಂದರೆ ಈ ಸ್ಕೂಲ್ ಗೌರವ ಜಾಸ್ತಿ ಆಗಿದೆ ಅಂತ ಅರ್ಥ. ಅದರಲ್ಲೂ ಇಂಗ್ಲೀಷ್ ಟೀಚರ್ ಇಲ್ಲ, ನಾವೇನು ಮಾಡಬೇಕು? ಅದೇ ಇಂಗ್ಲೀಷ್ ಟೀಚರ್ ಇಲ್ಲ ಅಂದ್ಬಿಟ್ಟು ನಾವು ಹತ್ಕೊಂಡು ಕುತ್ಕೊಬೇಕು. ತಿರ್ಗಾ ಇವಾಗ ಅದರಿಂದ ಸೂಸೈಡ್ಗಳೆಲ್ಲ ಮಾಡ್ತಾಯಿದ್ದಾರೆ. ಅದರಿಂದ ನಮ್ಗೆ ಇಂಗ್ಲೀಷ್ ಟೀಚರ್ ಬೇಕು ಸರ್. ಇಲ್ಲ, ಆಗ್ತಿಲ್ಲ, ಯಾರು ಬರ್ತಾನೂ ಇಲ್ಲ ಇಂಗ್ಲೀಷ್ ಟೀಚರು. ಸ್ಟ್ರೆಂತ್ ಇದ್ದಾರೆ 1000 ಜನ. ಅರೆ ಇಂಗ್ಲೀಷ್ ಟೀಚರೇ ಇಲ್ಲ, ನಾವು ಹೆಂಗೆ ಓದ್ಬೇಕು? ನಮ್ಮ ಅಪ್ಪ ನಮ್ಮಮ್ಮ ಬೈತಾರೆ ಓದಬೇಕು ಅಂತ, ನಾವೇನು ಮಾಡೋಕ್ಕಾಗ್ತಿಲ್ಲ. ಇಲ್ಲ, ನಮಗೆ ಇವಾಗ ಇಂಗ್ಲೀಷ್ ಟೀಚರ್ ಬೇಕೇ ಬೇಕು. ಮೊದಲಿದ್ರು, ಇವಾಗ ಯಾರು ಬರ್ತಾನೂ ಇಲ್ಲ ಇಂಗ್ಲೀಷ್ ಟೀಚರು. ತಂದಿದ್ದಾರೆ, ಆದರೂ ಯಾರು ಬರ್ತಾನೂ ಇಲ್ಲ. ಏನು ಮಾಡೋಕ್ಕಾಗ್ತಿಲ್ಲ. ಇವಾಗ ನಮ್ಮಪ್ಪ ನಮ್ಮಮ್ಮ ಬೈತಾ ಇದ್ದಾರೆ ಇಂಗ್ಲೀಷ್ ಓದ್ರಿ ಅಂತೆಲ್ಲ, ಯಾರೂ ಆಗ್ತಿಲ್ಲ. ಕರ್ಸಿದ್ರೆ ಒಳ್ಳೇದಾಗುತ್ತೆ. ನಾವು ಇಂಗ್ಲೀಷ್ ಪಾಸಾಗಿ ಇನ್ನು ಮುಂದೆ ಎಜುಕೇಷನ್ ಚೆನ್ನಾಗಿ ಮಾಡ್ಬೋದು. ಇಂಗ್ಲೀಷ್ ಟೀಚರ್ ಬೇಕಾಗಿದ್ದಷ್ಟೇ.
ಈ ಶಾಲೆ ದೊಡ್ಡಬಳ್ಳಾಪುರ ಜೂನಿಯರ್ ಕಾಲೇಜು ಪ್ರೌಢಶಾಲೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಶಾಲೆ ಇದು. ಇನ್ನು 3 ವರ್ಷ ಕಳೆದ್ರೆ ಇದು 100 ವರ್ಷ ಸೆಲೆಬ್ರೇಷನ್ ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ನಮ್ಗೆ ಈಗಾಗಲೇ ಎಚ್ ನರಸಿಂಹಯ್ಯನವರು ಇಲ್ಲಿ ಎಕ್ಸಾಮು ಬರೆದಿರೋದುಂಟು. ಅನೇಕ IAS IPS ಡಾಕ್ಟ್ರುಗಳು ಎಲ್ಲ ಓದಿರೋ ಅಂಥ ಶಾಲೆ ಇದು. ಈ ಶಾಲೆಗೆ ದಿನೇ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಸುಮಾರು ನಾನು ಈ ಶಾಲೆಯಲ್ಲಿ 83, 84 ಓದಿರೋ ಅಂಥ ಒಬ್ಬ ಓಲ್ಡ್ ಸ್ಟೂಡೆಂಟು. ನಾನು ಇದೇ ವಾರ್ಡಿನ ನಗರಸಭಾ ಸದಸ್ಯನಾಗಿ ಬಂದು ಪ್ರತಿ ವರ್ಷ ನಾನು ಸ್ಕೂಲ್ ಡೇ, ಕಲ್ಚರಲ್ ಪ್ರೋಗ್ರಾಮು, ಸ್ಪೋರ್ಟ್ಸ್ ಇನಾಗ್ರೇಷನ್ನು ಈ ಎಲ್ಲ ಸಂದರ್ಭದಲ್ಲೂ ಬರ್ತೀನಿ. ಮೊನ್ನೆ ಶಾಲೆ ಓಪನಿಂಗ್ ಆದಂಥ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ಕೊಟ್ಟು ಒಳಗಡೆ ಕರ್ಕೊಂಡು ಈ ಶಾಲೆ ಬಗ್ಗೆ ವಿಚಾರಿಸ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ನಗರಸಭೆಯಲ್ಲಿ ಏನು ನೀರಿನ ಸಮಸ್ಯೆ, ಮೂಲಭೂತ ಸೌಕರ್ಯಗಳಿತ್ತು, ಅದೆಲ್ಲ ನಮ್ಮ ನಗರಸಭೆ ವತಿಯಿಂದ ಏನು ಮಾಡಬೇಕೋ ಅದನ್ನು ನಾವು ನಮ್ಮ ವೈಯಕ್ತಿಕವಾಗಿ ನಗರಸಭಾ ವತಿಯಿಂದ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಏನು ಅಂತಂದರೆ, ಇಲ್ಲಿ ಡಿ ಗ್ರೂಪ್ ನೌಕರರಿಲ್ಲ. ಈ 650 ಇರೋ ಮಕ್ಕಳಿಗೆ ಶಾಲೆಯ ಮುಖ್ಯಸ್ಥರೇ ಬೀಗ ತೆಗಿಬೇಕು, ಬೀಗ ಹಾಕಬೇಕು, ಮತ್ತು ಎಲ್ಲ ಶಿಕ್ಷಕರು ಬೀಗ ತೆಗೆದು ಬೀಗ ಹಾಕಬೇಕು. ಈ ಪರಿಸ್ಥಿತಿ. ಒಬ್ಬ ರಾಜೇಶ್ ಎಡಹಳ್ಳಿ ಅಂತ ಅನ್ನೋರು ಇಲ್ಲಿ ಇಂಗ್ಲೀಷ್ ಶಿಕ್ಷಕರಾಗಿದ್ದರು. 2 ವರ್ಷಗಳಿಂದ ಏನು ಈ ಶಿಕ್ಷಣ ಇಲಾಖೆಯಿಂದ ಈ ಜಿಲ್ಲಾ ಪಂಚಾಯಿತಿ CS ಇಲಾಖೆಗೆ ವರ್ಗಾವಣೆ ಅಂದರೆ ಡೆಪ್ಟೇಷನ್ ಆಗಿ 2 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಇಲಾಖೆಯಿಂದ ಒಂದು ಇಲಾಖೆಗೆ ಹೋಗ್ಬೇಕು ಅಂದರೆ ಅದು ಇಲಾಖೆಯ ಪರ್ಮಿಷನ್ ತೊಗೊಬೇಕು. ಆ ಪರ್ಮಿಷನ್ ಇಲ್ಲ. ಆ ಪರ್ಮಿಷನ್ನ ಗಾಳಿಗೆ ತೂರಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಮಕ್ಕಳಿಗೆ ಇಂಗ್ಲೀಷು ಮಾಸ್ಟ್ರ್ ಇಲ್ಲ, ಕೊರತೆ ಇದೆ. ಸೊ ಮಕ್ಕಳು ಈಗಾಗಲೇ ಎಲ್ಲ ಶಿಕ್ಷಣ ಕಲಿಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಹೇಳ್ತಾ ಇದೆ. ಇಂಗ್ಲೀಷ ಪಾಠ ಮಾಡೋರಿಲ್ಲ ಅಂತಂದರೆ SLCಯಲ್ಲಿ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಮಕ್ಕಳಿರ್ಬೋದು. ಸೊ ಹಂಗಾಗಿ ಆ ರಾಜೇಶ್ ಎಡಹಳ್ಳಿ ಅವ್ರನ್ನ ಈ ಕೂಡಲೇ ಜಿಲ್ಲಾ ಪಂಚಾಯಿತಿಯಿಂದ ಈ ಶಾಲೆಗೆ ವರ್ಗಾವಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಇಲ್ಲಿ ಇನ್ನೊಂದೇನು ಮಾಡಿದ್ದಾರೆ ಅಂದರೆ ಹುದ್ದೆ 3 ಇಂಗ್ಲೀಷು ಆಂಗ್ಲ 3 ಹುದ್ದೆ ಇದೆ ಅಂತೇಳಿ ತೋರಿಸಿದ್ದಾರೆ. ಆ 2 ಅಂತ ತೋರಿಸಿದ್ರೆ ಅಟ್ಲೀಸ್ಟ್ ಅವ್ರು ಪರ್ಮನೆಂಟಾಗಿ ಟ್ರಾನ್ಸ್ಫರ್ ಮಾಡಿದ್ರೆ ಬೇರೆ ಅತಿಥಿ ಶಿಕ್ಷಕರನ್ನ ತಗೊಳೋದಕ್ಕೆ ಅವಕಾಶ ಇದೆ. ಅದು ಕೂಡ ಮಾಡಲಿಲ್ಲ ಇಲ್ಲಿ. ಸೊ ಹಂಗಾಗಿ ಒಬ್ಬರು ಏನು ಡಿ ಗ್ರೂಪ್ ನೌಕರರು 7 ಜನ ಸಂಗೀತ ಕ್ಲಾಸ್ಗೆ ಇಲ್ಲ ಇಲ್ಲಿ. ಮತ್ತು ಇನ್ನೂ ಭಾಳಷ್ಟು ಜನ ಇಂಗ್ಲೀಷು ಮಾಸ್ಟ್ರುಗಳಿಲ್ಲ. ಇನ್ನೂ ಬೇರೆ ಹುದ್ದೆಗಳಲ್ಲಿ ಮಾಸ್ಟ್ರುಗಳಿಲ್ಲ. ಸೊ ಹಂಗಾಗಿ ಕೂಡಲೇ ನಾನು ಎಲ್ಲ ಇಲಾಖೆಗೂ ಈಗಾಗಲೇ ಲೆಟ್ರ್ ಕೊಟ್ಟು ಬಂದಿದ್ದೀನಿ. ಇದ್ರ ಯಾರು ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬೇಕು. ಸಂಬಂಧಪಟ್ಟ ಇಲಾಖೆಯವರು ಈಗಾಗಲೇ ಕಮಿಷನರ್ ಆಫೀಸ್ಗೂ ಲೆಟ್ರ್ ಕೊಟ್ಟು ಬಂದಿದ್ದೀನಿ, DDPI ಆಫೀಸ್ಗೆ ಕೊಟ್ಟಿದ್ದೀನಿ. ಸೊ ಈಗಾಗಲೇ ತಾಲೂಕಿನ ಶಿಕ್ಷಣ ಅಧಿಕಾರಿಗಳಿಗೂ ಕೂಡ ಈಗ ಹೋಗಿ ನಾನು ಲೆಟ್ರ್ ಕೊಡ್ತಾಯಿದ್ದೀನಿ. ಇಲ್ಲಿ ಎಷ್ಟು ಲೆಟ್ರ್ ಕೊಟ್ಟರು ಈ ಶಾಲೆಗೆ ಏನಾದರೂ ಹುದ್ದೆ ತುಂಬಿಲ್ಲ, ರಾಜೇಶ್ ನಡಹಳ್ಳಿ ಇಲ್ಲಿ ಬರಲಿಲ್ಲ ಅಂತಂದರೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ತಾಲೂಕು ಆಫೀಸ್ ಮುಂದೆ ಮತ್ತು ಜಿಲ್ಲಾ ಪಂಚಾಯಿತಿ DDPI ಆಫೀಸ್ ಮುಂದೆ ಧರಣಿ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕೂಡಲೇ ಏನು ಖಾಲಿ ಇರೋ ಹುದ್ದೆಗಳನ್ನ ತುಂಬಬೇಕು. ಈಗಾಗಲೇ 17 ಹುದ್ದೆ ಖಾಲಿ ಇದೆ. 17ರಲ್ಲಿ 5 ಅತಿಥಿ ಶಿಕ್ಷಕರನ್ನ ಮಾತ್ರ ತಗೊಂಡಿದ್ದಾರೆ. ಇನ್ನು ಮಿಕ್ಕಿರೋ ಎಲ್ಲ ಹುದ್ದೆಗಳು ಖಾಲಿ ಇದೆ. ಸೊ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯವರು ಈ ಕೂಡಲೇ ಖಾಲಿ ಹುದ್ದೆಗಳನ್ನ ಏನು ನೀವು ಈ ಬರ್ತಕ್ಕಂಥ ಯಾವುದು ನಿಮ್ಮ ಇದಕ್ಕೆ ಶಿಕ್ಷಕ ಇದಕ್ಕೆ ಸಂಬಂಧಪಟ್ಟಂಗೆ ವಾಪಸ್ ಕಳಿಸ್ತೀರಾ, ಅತಿ ಕೂಡಲೇ ನೀವು ವಾಪಸ್ ಕಳಿಸಿ ಈ ಶಾಲೆಯನ್ನು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಶಿಕ್ಷಕರು ಅಂತಂದರೆ ಒಟ್ಟು 6 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಖಾಲಿ ಇರೋ ಹುದ್ದೆಯಲ್ಲಿ 5 ಶಿಕ್ಷಕರ ಹುದ್ದೆಗಳಿಗೆ ಸರ್ಕಾರ ಅತಿಥಿ ಶಿಕ್ಷಕರನ್ನು ನೇಮಿಸಿದೆ. ಒಂದು ದೈಹಿಕ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರು ಕೊಡೋದಿಲ್ಲ, ಅದು ಖಾಲಿನೇ ಇದೆ. ಒಬ್ಬ ಶಿಕ್ಷಕರು ನಿಯೋಜನೆ ಮೇಲೆ ಇತರ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರ ಬದಲಾಗಿ ಇನ್ನೂ 2 ಶಿಕ್ಷಕರಿದ್ದಾರೆ, ಇಂಗ್ಲೀಷ್ ಶಿಕ್ಷಕರು. ಒಟ್ಟು 3 ಜನ ಶಿಕ್ಷಕರಲ್ಲಿ ಒಬ್ಬರು ನಿಯೋಜನೆ ಇದ್ದು ಇನ್ನು ಇರುವ 2 ಇಲ್ಲಿ ಇಂಗ್ಲೀಷ್ ಶಿಕ್ಷಕರು ಕಾರ್ಯನಿರ್ವಹಿಸ್ತಿದ್ದಾರೆ. ಅವರಿಗೆ 12 ತರಗತಿಗಳನ್ನು ನಿಭಾಯಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆ ಮಕ್ಕಳು ಹಿಂದಿನ ಸಾಲಿನಲ್ಲಿ 800 ಜನ ಇದ್ದರು, ಈಗ 650 ಜನ ಇದ್ದಾರೆ ದಾಖಲಾತಿ ಪ್ರಕಾರ. ಇನ್ನು ನಮಗೆ ಒಂದಷ್ಟು TC 20 ಬರಬೇಕಾಗಿದೆ. 670ರಿಂದ 680 ಆಗ್ಬೋದು. ಅದರಲ್ಲಿ ಏನಾಗಿತ್ತು, ಹಿಂದಿನ ವರ್ಷದಲ್ಲಿ ವಲಸೆ ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದಾಗಿ ಅವರುಗಳು ಸಕಾಲಕ್ಕೆ ತರಗತಿಗಳು ಬರ್ತಾ ಇರಲಿಲ್ಲ, ಹೆಚ್ಚು ಗೈರುಹಾಜರಾಗ್ತಿದ್ರು. ಇಲಾಖೆಯ ಅಭಿಪ್ರಾಯದ ಪ್ರಕಾರ 70:1 ಅಂತಾರೆ, 70 ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಕ ಅಂತ ಅಂದ್ಬಿಟ್ಟು.
ಆಗೋದ್ರೆ ಸಬ್ಜೆಕ್ಟ್ ಓರಿಯೆಂಟೆಡಲ್ಲಿ ನಾವಿನ್ನು ಇರೋದ್ರಿಂದ ಇದ್ದೀವಿ. ಇಲ್ಲದ್ರೆ ಆ ರೀತಿ ಪ್ರೈಮರಿ ಅಂತ ಆಗಿದರೆ 70:1 ಆಗಿದ್ದರೆ ನಮ್ಮ ತಗೊಂಡ್ರೆ ಇಷ್ಟು ಶಿಕ್ಷಕರು ಹೆಚ್ಚು ಅಂತಲೇ ಹೇಳ್ತಾ ಇರೋರು. ಬಟ್ ನಮಗೆ ಸಬ್ಜೆಕ್ಟ್ ಓರಿಯೆಂಟೆಡ್ ಇರೋದ್ರಿಂದಾಗಿ ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬರು ಬೇಕಾಗಿರೋದ್ರಿಂದ ನಾವು ಇಷ್ಟು ಶಿಕ್ಷಕರಿದ್ದೀವಿ. ಮಾಸ್ಟರ್ ಅಂತಕ್ಕಂಥ ಒಬ್ಬ ಪ್ರಾಕ್ತನ ಅರ್ಥಶಾಸ್ತ್ರಜ್ಞರು ಏನಂತಾರೆ, ಪ್ರಾಕ್ತನ ಶಾಸ್ತ್ರಜ್ಞರು ಈ ಒಂದು ಭಾರತದ ಒಂದು ಇತಿಹಾಸ ಅಂತಕ್ಕಂಥದ್ದು 5,000 ಇತ್ತು. ಅಂದ್ರೆ 5,000 ವರ್ಷಗಳ ಹಿಂದೆ ಸಿಂಧು ಬಯಲಿನ ನಾಗರಿಕತೆ ಅಂತಕ್ಕಂಥದ್ದು ಸಿಂಧು ಬಯಲಿನ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿತ್ತು. ಹಾಗಾಗಿ ಒಂದು ನಾಗರಿಕತೆ ಅಂತಕ್ಕಂಥದ್ದು ಸಿಂಧು ಬಯಲಿನ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಮತ್ತೆ ಈ ಸಿಂಧು ಸರಸ್ವತಿ ನಾಗರಿಕತೆ ಅಂತ ಹೇಳಿ ಕರೆಯಲಾಗತ್ತೆ. ಯಾಕೆ ಸಿಂಧು ಸರಸ್ವತಿ ನಾಗರಿಕತೆ ಅಂತ ಕರೆಯಲಾಗುತ್ತೆ? ಸರಸ್ವತಿ ನದಿ ಹರಿಯುತ್ತೆ, ಆ ನದಿ ಬಯಲಿನ ಮೇಲೆ ಈ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಬೆಳವಣಿಗೆಯನ್ನ ಹೊಂದಿದೆ. ಅದರಿಂದಾಗಿ ಸಿಂಧು ನಾಗರಿಕತೆ ಅಂತ ಯಾಕೆ ಕರಿತೀವಿ? ಈ ಒಂದು ಹೆಚ್ಚಿನವಾದಂತಹ ಈ ಸಿಂಧು ಬಯಲಿನ ನಾಗರಿಕತೆ ಅಂತಕ್ಕಂಥದ್ದು ಏನಿದೆ, ಈ ನಾಗರಿಕತೆಯ ಒಂದು ಆಧಾರಗಳು ಈ ಹರಪ್ಪ ಒಂದು ಪ್ರದೇಶದಲ್ಲಿ ಹೆಚ್ಚಿನವಾದಂತಹ ಈ ಒಂದು ಆಧಾರಗಳು ಸಿಕ್ಕಿರೋದ್ರಿಂದ ಈ ಒಂದು ನಾಗರಿಕತೆನ ಹರಪ್ಪ ನಾಗರಿಕತೆ ಕೂಡ ಕರಿತೀವಿ. ಅರ್ಥ ಆಯ್ತಾ? ಯಾವೆಲ್ಲ ಹೆಸರುಗಳಿಂದ ಕರಿತೀವಿ? ಸಿಂಧು ಬಯಲಿನ ನಾಗರಿಕತೆ, ಸಿಂಧು